ನಮ್ಮ ದಿನೇಶ್ ಅಣ್ಣನ ಆಕ್ಟಿವಿಟೀಸ್ ಇಲ್ಲಿ ಸೀರಿಯಸ್ ಆಗಿ ತುಂಬಾ ಭಯ ಬೀಳಿಸುವಂತ, ಹೊರಗಿಂದ ಬಂದು ಸಮುದ್ರ ನೋಡೋರ್ಗೆನೆ ಒಂದು ಹೆದರಿಕೆ ಆಗುವಂತ ಒಂದು ರಿಸ್ಕಿ ಫ್ಯಾಕ್ಟ್ರು. ಈಗ ಅಣ್ಣ ಬಹದ್ದೂರ್ ಅವರು ಸಮುದ್ರಕ್ಕೆ ಹಾರೋದಕ್ಕೆ ತಯಾರಾಗಿದ್ದಾರೆ. ಅವರಿಗೆ ನನ್ನಷ್ಟು ಸ್ವಿಮ್ಮಿಂಗ್ ಬರೋದಿಲ್ಲ. ದಿನೇಶ್ ಖಾರ್ವೆ ಅವರು ಸುಮಾರು 500ಕ್ಕೂ ಹೆಚ್ಚು ದೇಹಗಳನ್ನ ಸಮುದ್ರದ ಆಳಕ್ಕೆ ಹೋಗಿ ತಂದಿದ್ದಾರೆ. ಸಮುದ್ರಕ್ಕೆ ಬಿದ್ದು ಆಕಸ್ಮಿಕವಾಗಿ ತೀರ್ಕೊಂಡಂತ ಎಷ್ಟೋ ಜನ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಂತ ಎಷ್ಟೋ ಶವಗಳನ್ನು ತಂದಿದ್ದಾರೆ. ಹೇಗ್ ಮಾಡ್ತಾರೆ ಇವರು ಈ ಕಾರ್ಯಾಚರಣೆ, ನಾವು ನೋಡೋಣ ಲೈವ್ ಆಗಿ. ಸಮುದ್ರಕ್ಕೆ ಹೋಗೋಣಂತೆ. ದಿನೇಶ್ ಸರ್, ನಿಮ್ಮ ಸಾಹಸಗಾತ ಕೇಳಕ್ಕೆ ನಮ್ಗೆ ತುಂಬಾ ಥ್ರಿಲ್ ಆಗ್ತಾ ಇದೆ. ನಮಗ್ ಭಯ ಆಗ್ತದೆ, ಕೈ ಕಾಲು ಇಡ್ತಾ ಇದೆ. ನೀವು ದಬಾರನ್ ಬೀಳ್ತೀರಲ್ಲ, ಏನು ಇಲ್ಲದೆ. ನೋಡೋಣ ಬನ್ನಿ. ಇವತ್ತು ಯಾರನ್ನ ಬಿಡಿಸ್ತೀರಿ? ಇವತ್ತು ಸಚಿನ್ ಅವರೇ ಬನ್ನಿ. ಇವರು ಸಚಿನ್ ಅಂತ ಹೇಳಿ ಸ್ನೇಹಿತರೆ. ಓಕೆ, ಇವರು ನಮ್ಮ ದಿನೇಶ್ ಖಾರ್ವೆ ಅವರ ಅಕ್ಕನ ಮಗ, ಅಣ್ಣನ ದಿನೇಶ್ ಖಾರ್ವೆ ಅವರ ಅಣ್ಣನ ಮಗ ಸಚಿನ್ ಅಂತ ಹೇಳಿ. ಇವರೇ ನಮಗೆ ದಿನೇಶ್ ಖಾರ್ವೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ನಮಗೆ ಮಾಹಿತಿ ಕೊಡ್ತಾ ಇದ್ದದ್ದು. ಇವತ್ತು ನೀವೇ ಬೀಳ್ತೀರಿ. ಒಳ್ಳೆ ಈಜು ಬರುತ್ತೆ ನಿಮ್ಗೆ. ಆದ್ರೆ ಅವರು ಈಜು ಬರುತ್ತೆ, ಬಿದ್ರೆ ಕಾಪಾಡಕ್ ಹೇಗ್ ಬರ್ತಾರೆ ಅಂತ ತೋರ್ಸಕ್ ಮಾತ್ರ ಬೀಳ್ತಾ ಇದಾರೆ. ಸರ್ ಬಾಯ್, ಥ್ಯಾಂಕ್ ಯು. ನೀವಲ್ಲಿ ಸೇಫ್ಟಿ ಹಾಕೊಂಡಿಲ್ಲ? ಸೇಫ್ಟಿಯಲ್ಲಿ ಇಲ್ಲ, ಗ್ರೇಟ್ ಹಂಗೆ. ಸಚಿನ್ ಹುಷಾರು, ಸಚಿನ್ ಸಚಿನ್ ಹುಷಾರು. ಅಯ್ಯೋ ಅಪ್ಪ, ಎದ್ರು. ಈಗ ಸಚಿನ್ ಬಿದ್ದದ್ದು, ಈಗ ಯಾರಾದ್ರೂ ಅಕಸ್ಮಾತ್ ಆಗಿ ಸಮುದ್ರಕ್ಕೆ ಬೀಳ್ತಾರಲ್ಲ, ಅದನ್ನ ತೋರ್ಸಕ್ಕೆ. ಏನ್ ದಿನೇಶ್ ಸರ್, ಈಗ ಅವ್ರು ಯಾಕೆ ಬಿದ್ರು? ಕಾಲ್ ಜಾರಿ ಬಿದ್ರಿ. ಈಗ ಕಾಲ್ ಜಾರಿ ಬಿದ್ರಾ? ಅವ್ರು ಹಿಡಿತೀನಿ ನಾನೀಗ. ಹಿಡಿತೀರಾ? ಹೇಗೆ ಹಿಡಿತೀರಿ? ಈಗ ಹಾರಿ ಹೋಗಿ ಹಿಡಿತೀನಿ ನಾನು. ಹಾರಿ ನೋಡೋಣ. ಯಾವಾಗ್ಲೂ ಹಾರು ಮೊಬೈಲ್. ಅಯ್ಯೋ, ಹಾರೇ ಬಿಟ್ರು. ಈ ತರ ಹಿಡಿಬೇಕು. ಈ ತರ ಹಿಡಿದ್ರೆ ಮಾತ್ರ ಅವ್ರನ್ನ ಬಚಾವ್ ಸೇವ್ ಮಾಡಬಹುದು. ಅಯ್ಯೋ, ಅವ್ರು ಬಿದ್ಬಿಟ್ರು. ರವಿ ಅವರೇ, भाई दिनी उधर के अंगार पड़ा का दिने सेफ जाइए. हाँ ग्रिपना, हाँ रोप रोप रोप, हाँ रोप, हाँ 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 ओके हाँ बिड़ी हाँ कोई नंबर बरता ओके ಮೇಲ್ ಮಾಡಿ ಕಂಫರ್ಟೇಬಲ್ ಇದೆ. ಸ್ವಲ್ಪ ಟಫ್ ಮಾಡ್ತೀನಿ. ಓಕೆ ದಿನೇಶ್ ಅಣ್ಣ ಬನ್ನಿ ಇಲ್ಲಿ. ಈಗ ಹೇಗೆ ಕಾಪಾಡ್ತೀರಿ? ಈಗ ಹೇಗೆ ಅಂದ್ರೆ ನೀರು ಬಿದ್ದ ಕೂಡಲೇ ಇಮಿಡಿಯೇಟ್ಲಿ ಹೋಗಿ ಅವ್ರನ್ನ ಕಾಪಾಡ್ತೀನಿ. ಹಿಂದ್ಗಡೆಯಿಂದ ಹೋಗಿ ನಾವು ಕಾಪಾಡ್ತೀವಿ ಸರ್. ಓಕೆ, ಈಗ ನೀವು ಹಾರದ್ರಲ್ಲ ಮೇಲಿಂದ. ಹೌದು. ನೀವೀಗ ಸುಮಾರು ಒಂದು 30 ವರ್ಷದಿಂದ ಏನ್ ಕಾಪಾಡ್ತಾ ಇದ್ರಲ್ಲ, ಹೌದು ಸರ್. ಇದೇ ತರ ಸೇಫ್ಟಿ ಇಲ್ಲ, ಆಕ್ಸಿಜನ್ ಮಾಸ್ಕ್ ಇಲ್ಲ, ಏನಿಲ್ಲ. ಓಕೆ, ನಾವು ಸಮುದ್ರದಲ್ಲಿ ಹೋಗುವಾಗ ಏನು ತಗೊಂಡು ಹೋಗುದಿಲ್ಲ ಸರ್. ಈ ಮಾಸ್ಕ್ ಸಹಿತ ತಗೊಂಡು ಹೋಗುದಿಲ್ಲ. ಆವಾಗ ಯಾರು ನೀರು ಬಿದ್ರೆ ಇಮಿಡಿಯೇಟ್ಲಿ ನಾವು ಅದನ್ನ ಇದೇ ತರ ಹಾರಿ ಹಿಡಿತೀವಿ ನಾವು. ಓಕೆ, ಆ ಕಡೆ ಹೋಗ್ತಾ ಇದೀವಿ ಸರ್. ಎಷ್ಟು ಆಳ ಇದೆ? 20-40 ಫೀಟ್ ನೀರಿದೆ. 40 ಫೀಟ್? ಹೌದು ಸರ್. ಬೈ ಚಾನ್ಸ್ ನಾನು ಒಳಗಡೆ ಹೋದ್ರೆ ಬರ್ತೀನಿ ಸರ್, ಎಳ್ಕೊಂಡು ಬರ್ತೀನಿ. ಓಕೆ, ಹೋಗ್ಲಿಕ್ಕೆ ಬಿಡುದಿಲ್ಲ ಕೇಳಿದ್ರೆ ಸರ್. ಈಗ ನೀವು ಆಕ್ಸಿಜನ್ ಮಾಸ್ಕ್ ಇಲ್ದೆ, ಸೇಫ್ಟಿ ಇಲ್ದೆ ಒಂದು ಬಾಡಿ ಬಿದ್ದ್ಬಿಡುತ್ತೆ, ಹೇಗೆ ಹುಡುಕ್ತೀರಿ ಸರ್ ಒಳಗಡೆ ಹೋಗಿ? ಸರ್ ನಮ್ಗೆ ಕಣ್ಣು ತೋರ್ತದಲ್ಲ, ಆ ಕಣ್ಣಲ್ಲಿ ಒಂದು ಸಣ್ಣದಾಗಿ ಪರ್ಸಾಗಿ ನಮ್ಗೆ ಹುಡ್ತಾ ಹೋಗ್ತೀವಿ. ಆವಾಗ ನಮ್ಗೆ ಸಿಗ್ತಾರೆ. ಓಕೆ, ಬಾಡಿ ಒಬ್ಬ ಬಿದ್ದ ನೀರಿಗೆ ಜಾಸ್ತಿ ದೂರ ಹೋಗುದಿಲ್ಲ. ಅಲ್ಲಿ ಒಂದು ನೀರಡಿಗೆ ಹೋಗ್ತೀವಿ, ಒಂದು ಕಲ್ಲು ಕೈ ಕೆಳಗೆ ಏನಾದ್ರು ಕಟ್ಕೊಂಡು ಕೆಳಗೆ ಹೋಗ್ತೀವಿ. ಕೆಳಗೆ ಹೋಗಿ ಒಂದ್ ಸ್ವಲ್ಪ ದೂರ ತನಕ ಹುಡುಕ್ತೀವಿ. ನೀರು ಕೆಳಗಿದೆ ನೋಡಿ, ಅಷ್ಟು ಜಾಸ್ತಿ ಹುಡುಕಿ ನಾವು ಅವ್ರನ್ನ ಮೇಲೆ ತರ್ತೀರಿ. ಈಗ ಒಂದ್ಸಲ ಬಾಡಿ ಬಿದ್ಮೇಲೆ ಅದು ಒಂದ್ 3-4 ದಿನ ಆದ್ಮೇಲೆ ತೇಲುತ್ತಲ್ಲ, ಬಿದ್ದ ತಕ್ಷಣ ಹೋಗಿ ತಂದಿರೋ ಉದಾಹರಣೆ ಇದೆಯಾ? ಹೌದು ಸರ್. ಅಂದ್ರೆ ತಳಕೋಗಿ. ಹೌದು, ತಳಕ್ ಹೋಗಿದ್ದೆ. ಎಲ್ಲಿ ಯಾವ್ದು ಹೇಳಿ ಇನ್ಸಿಡೆಂಟ್? ಇನ್ಸಿಡೆಂಟ್ ಅಂದ್ರೆ ಕಲ್ಲೂರು, ಮತ್ತೆ ಹಟ್ಟಿಂಗ್ಲಿ, ಅಲ್ಲಿ ಕಡೆಗೆ ಇಲ್ಲಿ ಹಾಸನ ಜಿಲ್ಲೆ ಆ ಸೈಡ್ ಅಲ್ಲೆಲ್ಲ ತಂದಿದ್ದೀರಿ. ಹೌದು ಸರ್. ಅರ್ಧ ಗಂಟೆ ಒಳಗೆ ತಂದಿದ್ದೀವಿ. ಓಕೆ,
ಕೊಲ್ಲೂರಲ್ಲಿ. ಓಕೆ, ಕೊಲ್ಲೂರಲ್ಲಿ ಕಾಂತಾರ ಸಿನಿಮಾದ ಹೆಂಗ್ ಮಾಡಿದ್ರಿ ಹೇಳಿ ಸರ್. ಅವ್ರು ಕ್ಯಾಮ್ರಾಮ್ಯಾನ್ ಅವರು ಒಬ್ರು ಇದು ಮೀಸಾಡ್ಲಿಕ್ಕೆ ಹೋಗಿದ್ರು. ಅವ್ರು ಹೋಗಿ ಒಂದು ಅರ್ಧ ಗಂಟೆ ಒಳಗೆ ಹೋಗಿ ನಾನು ತೆಗ್ದಿದ್ದೀನಿ ಸರ್. ಅದು ಬಟ್ ಹೋಗ್ಬಿಟ್ಟಿದ್ರು. ಹೌದು, ಬೇಡ ಎತ್ತಾಗಿದ್ರು ಅವ್ರು. ನೀರ್ ತಳಕ್ ಹೋಗಿದ್ರು. ನೀರ್ ಕೆಳಕ್ ಹೋಗಿದ್ರು. ತುಂಬಾ ಹುಡುಕಿದೆ, ನಾನು ಸಿಕ್ಲಿಲ್ಲ. ಆಯ್ತು, ಆಕ್ಸಿಜನ್ ಹಾಕಿ ಮತ್ತೆ ಸುಮಾರು ಹುಡುಕಿದಾಗ ಸಿಕ್ಕಿದ್ರು ಅವ್ರು. ಮತ್ತೆ ಆ ಪ್ಲೇಸ್ ಅಲ್ಲಿ ನೀರ್ ದಪ್ಪ ಇದ್ದಿತ್ತು, ಅದಕ್ಕೆ ನಾನು ಹುಡುಕಿ ತೆಗಿಲಿಕ್ಕೆ ಆಗ್ಲಿಲ್ಲ. ಆದ್ರೂ ತುಂಬಾ ಕಷ್ಟಪಟ್ಟೆ. ಸುಮಾರು ಒಂದು ಅರ್ಧ ಗಂಟೆ ಲೇಟ್ ಆಯ್ತು. ನಾವು ಇಲ್ಲಿ ಗಂಗೊಳ್ಳಿಯಿಂದ ಅಲ್ಲಿ ಹೋಗ್ಲಿಕ್ಕೆ 1 ಗಂಟೆ ದಾರಿ ಇದೆ ಸರ್. ಆಂಬುಲೆನ್ಸ್ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಹೋಗಿದ್ ಮಾಡ್ರು. ಎಷ್ಟು ಕೊಟ್ರು ದುಡ್ಡು ಸರ್? ನಾವು ದುಡ್ಡು ತಗೊಳ್ಳೋದಿಲ್ಲ ಸರ್. ಅವರು ಗಾಡಿ ಬಾಡಿಗೆ 3000 ರೂಪಾಯಿನೂ ತಗೊಟ್ಟಿದ್ರು. ವೆರಿ ಗುಡ್. ಓಕೆ, ಗಾಡಿ ಬಾಡಿಗೆ. ಆಮೇಲೆ ಸಮುದ್ರದ ಆಳಕ್ಕೆ ಹೋಗ್ತಿರಲ್ಲ, ಅವಾಗ ಲೈಟ್ ಹಾಕೋತೀರಾ? ಇಲ್ಲ ಸರ್, ಏನು ಹಾಕೊಳ್ಳೋದಿಲ್ಲ. ಲೈಟ್ ಗೀಟ್ ಏನು ಹಾಕೊಳ್ಳೋದಿಲ್ಲ. ಗೊತ್ತಾಯ್ತಾ ಸ್ನೇಹಿತರೆ? ನೋಡಿ ಎಷ್ಟು ರಿಸ್ಕ್ ಇದೆ ನಮ್ಮ ದಿನೇಶ್ ಅಣ್ಣನ ಆಕ್ಟಿವಿಟೀಸ್ ಇಲ್ಲಿ. ಸೀರಿಯಸ್ ಆಗಿ ತುಂಬಾ ಭಯ ಬೀಳಿಸುವಂತ, ಹೊರಗಿಂದ ಬಂದು ಸಮುದ್ರ ನೋಡೋರ್ಗೆ ಒಂದು ಹೆದರಿಕೆ ಆಗುವಂತ ಒಂದು ರಿಸ್ಕಿ ಫ್ಯಾಕ್ಟ್ರು ನಮ್ಮ ದಿನೇಶ್ ಅಣ್ಣ ಮತ್ತು ಅವ್ರ ತಂಡ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಇಂಥವ್ರ ಸಾಹಸಕ್ಕೆ ಹೇಳ್ಬೇಕಾಗಿರೋದು ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಖಂಡಿತ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಅಷ್ಟು ಮಾತ್ರ ಅಲ್ಲ, ಸೇಫ್ಟಿಯಾಗಿರಿ. ಈಗ ಆಲ್ರೆಡಿ ಅವ್ರು ತೀರ್ಕೊಂಡಿರ್ತಾರೆ, ಜೀವ ಹೋಗಿರುತ್ತೆ. ಅವರ ದೇಹ ತರಕ್ಕೆ ಹೋಗಿ ನಿಮ್ಮ ಜೀವಕ್ಕೆ ಅಪಾಯ ಮಾಡ್ಕೋಬೇಡಿ ನಾನು ಕೇಳ್ಕೊತೀನಿ. ದಿನೇಶ್ ಸರ್, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ದಿನೇಶ್ ಅವ್ರಿಗೆ, ಅವ್ರ ಜೀವನಕ್ಕೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಅಂಡ್ ಬಹಳ ಮುಖ್ಯವಾಗಿ ಅವ್ರು ಕೇಳ್ತಾ ಇರೋಂಥದ್ದು, ಒಂದು ಆಂಬ್ಯುಲೆನ್ಸ್ ಅವಶ್ಯಕತೆ ಇದೆ. ಅವ್ರಿಗೊಂದು ಆಂಬ್ಯುಲೆನ್ಸ್ ಅಂದರೆ ಜೀವರಕ್ಷಕ ಆಂಬ್ಯುಲೆನ್ಸು. ಬೇರೆ ಗಾಡಿಗಳಲ್ಲಿ ಈ ಕೊಳತೋಗಿರೋಂಥ ಹೆಣಗಳನ್ನು ಹಾಕ್ಸಲ್ಲ, ಶವಗಳನ್ನು. ಹಾಗಾಗಿ ಒಂದು ಆಂಬ್ಯುಲೆನ್ಸ್ ಬೇಕಾಗಿದೆ. ಆ್ಯಂಡ್ ಇನ್ನೊಂದು ಅವ್ರದ್ದೇ ಒಂದು ಬೋಟ್ ಬೇಕಾಗಿದೆ ಹೋಗಿ ತರೋಕ್ಕೆ ಇತ್ಯಾದಿ ಎಲ್ಲನೂ. ಸೊ ಇದನ್ನ ಯಾರನ್ನ ದಾನಿಗಳನ್ನ ಸಹಾಯ ಮಾಡಿ ಅಂತ ಕೂಡ ನಾನು ದಿನೇಶ್ ಅಣ್ಣವ್ರ ಪರವಾಗಿ, ನಮ್ಮ ಗಂಗೊಳ್ಳಿ ಭಾಗದ ಎಲ್ಲ ಜನತೆ ಪರವಾಗಿ ನಾನು ಕೇಳ್ಕೊತೀನಿ. ಗಂಗೊಳ್ಳಿ ಜನ ಭಾಳ ಒಳ್ಳೆಯವರು, ಮೀನುಗಾರರು, ಶ್ರಮಗಾರರು, ದುಡಿಮೆಗಾರರವರು. ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ. ಮೀನುಗಾರರು, ನಾವು ನಮ್ಮ ತಟ್ಟೆಗೆ ಒಂದೇನೋ ಒಂದು ಊಟ ಬರುತ್ತೆ, ತಿಂತೀವಿ, ಮೀನು ತಿಂತೀವಲ್ಲ, ಅದಕ್ಕೆ ಮುಂಚೆ ನಾವು ಇಂಥ ಲಕ್ಷಾಂತರ ಜನರಿಗೆ ನಾವು ಧನ್ಯವಾದ ಹೇಳಬೇಕು. ಧನ್ಯವಾದ ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇರಿ ಹಾಗೆ ಇರಿ. ಫೋಟೋ ಸರ್. ಹಾಂ, ಬಿಡಿ. दोन्ही रोप्या का द्यायच्या या साईडಗೆ ಈಗ ಇಲ್ಲಿ ನಾನು ಹೇಳ್ತೀನಿ. ಮೋಟ ಸ್ವಂತ ಅಂದ್ರೆ ಇವ್ರೆ, ಮೋಟ ಸ್ವಂತ ಅಂದ್ರೆ ಇವ್ರೆ. ಯಾವಾಗ ನೋಡಿ ಕಾಲಿಲ್ಲಾರು ಹೇಗೆ ಈಜಾಡ್ತಾರ ನೋಡಿ. ಗಣೇಶ ಸಮುದ್ರದಿಂದ ಎದ್ದು ಬರ್ತಾ ಇದ್ದಾನೆ. ನೋಡಿ ಬಾಡಿ ತೆಗೆದಾಯ್ತು ಅಣ್ಣ ಅಂತ ಅನ್ಕೊಳ್ಳಿ. ಅವ್ರು ಹೆಂಗ One, two. Jumbelan, Laya Sark, Laya Liya, Laya Tia, Warakia, Warandarik, Butlapur, Jumbelan, Electric, Ele Malik, Malambolik, Ele Jumbe, Jumbelan. Control sir. ಬನ್ನಿ, ಇದು ನಮ್ಮ ದಿನೇಶ್ ಕಾರ್ವಿಯವ್ರ ಮನೆ. ಏನಿದು ಮರಳು ಚಿಕ್ಕು ಅಂದ್ರೇನು? ನಾವು ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಯಾವುದೇ ಒಂದು ವಾಹನ ದೋಣಿ ಗೀಣಿ ತಗೊಳ್ಬೇಕಾಗಿದ್ರೆ ನಮ್ದು ಈ ದೇವ್ರ ಹೆಸರು ಹೇಳ್ಕೊಂಡೆ ನಾವು ಹೋಗುದು. ಈ ದೇವ್ರ ಹೆಸರು ಹೇಳಿದ ಕೂಡಲೇ ಸ್ವಲ್ಪ ಎದೆಗೆ ಸ್ವಲ್ಪ ಜೀವದಲ್ಲಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದ್ರು ಸ್ವಲ್ಪ ಧೈರ್ಯ ಸಾಕು, ಧೈರ್ಯ ಇರ್ತದೆ. ಮತ್ತು ಆ ದೇವ್ರು ನಮ್ಮ ಸಣ್ಣ ಮಕ್ಕಳಿಂದ ನಮ್ಮ ತಾಯಿ ತಂದೆಯವರು ಅಲ್ಲೇ ನಂಬಿದ್ರು. ಆ ದೇವ್ರ ಮುಖಾಂತರನೇ ನಾವು ಆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಆ ದೇವ್ರ ಹೆಸರು ಹೇಳ್ಕೊಂಡೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಏನು ಮರಳು ಚಿಕ್ಕು ಅಂತ? ಮರಳು ಚಿಕ್ಕು, ಹಾಲಾಡಿ ಮರಳು ಚಿಕ್ಕು ಅಂತೇಳಿ ದೇವ್ರದು. ದೇವ್ರು ನಮ್ಗೆಲ್ಲರಿಗೂ ಕಾಪಾಡೋದೇ ಅವರೇ. ನಮಗೆ ನಾವು ಮಕ್ಕಳ ನಮ್ಮ ತಂದೆ ತಾಯಿ ಇರೋಕ್ಕಿಂತ ಮೊದಲಿಂದ ಅಲ್ಲಿ ಹೋಗ್ತಾ ಇದ್ರು. ಈಗಲೂ ನಾವು ಪ್ರತಿ ವರ್ಷ ಅಲ್ಲಿ ಹೋಗಿ ಆ ಮರಳು ಚಿಕ್ಕು ದೇವಸ್ಥಾನದಲ್ಲಿ ಹೋಗಿ ಇಲ್ಲಿ ಹಾಲಾಡಿ ಅಂತೇಳಿ ಅಲ್ಲಿ ಹೋಗಿ ಒಂದು ನೈಟ್ ಅಲ್ಲಿ ಹೋಗಿ ಮನ್ಕೊಂಡು ಬೆಳಿಗ್ಗೆ ಬರ್ತೀವಿ ನಾವು. ವರ್ಷಕ್ಕೊಂದ್ಸಲ ಇದಿದೆ, ಅಲ್ಲಿ ಹಬ್ಬ ಇದೆ. ಆ ಹಬ್ಬಕ್ಕೆ ನಮ್ದು ಎಲ್ಲ ಕುಟುಂಬ, ಅಣ್ಣ ತಮ್ಮ ಎಲ್ಲರೂ ಹೋಗಿ ಅಲ್ಲಿ
ಒಂದು ಸೇವೆ ಮಾಡಿ ಬರ್ತೀವಿ ನಾವು. ವೆರಿ ಗುಡ್ ವೆರಿ ಗುಡ್. ಇದು ನಿಮ್ಮ ಮನೆ ಎಷ್ಟು ವರ್ಷ ಆಯ್ತು ನೀವು ಕಟ್ಕೊಂಡಿದ್ದು? ಇದು ಸರ್ ಈಗ ಸುಮಾರು ಒಂದು 10 ವರ್ಷ. ನಮ್ಮ ಅಪ್ಪಯ್ಯನು ಕಟ್ಟಿದ್ರು. ಇದು ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಇದು ಮಾಡಿ ಕಟ್ಟಿದ್ರು. ಅವರೆಲ್ಲ ಇಲ್ಲೇ ಇದ್ರು? ಎಲ್ಲರೂ ನಮ್ಮ ಅಣ್ಣ ತಮ್ಮ ಎಲ್ಲ ಇಲ್ಲೇ ಇದ್ದಿರು. ಅದ್ರ ನಂತರ ನಾವು ಅವರೆಲ್ಲ ಸಣ್ಣ ಮನೆ ಮಾಡ್ಕೊಂಡ್ರು. ಇವರೆಲ್ಲ ನನಗೆ ಮನೆ ನೀನು ಈ ಮನೆಯಲ್ಲಿ ನೀನೇ ಇರು ಮತ್ತಂತೇಳಿ ನಮ್ಮ ಅಣ್ಣ ತಮ್ಮ ಎಲ್ಲರೂ ಅತ್ತಿಗೆ ಅವರೆಲ್ಲ ಬಿಟ್ಕೊಟ್ಟು ಹೋದ್ರು. ನಮ್ಮ ತಾಯಿ ತಂದೆ ತೀರಿ ಹೋದ್ರ ಮೇಲೆ ಈ ಮನೇಲಿ ನೀನು ಇರು ಅಂತೇಳಿ ಬಿಟ್ಕೊಟ್ಟು ಹೋದ್ರು. ಎಷ್ಟು ಜನ ನೀವು ಅಣ್ಣ ತಮ್ಮಂದ್ರು? ಅಣ್ಣ ತಮ್ಮ ದಿಕ್ಕಳು 4 ಜನ ಅಕ್ಕ ದಿಕ್ಕಳು 8 ಜನ ನೀವು? ಹೌದು 8 ಜನ ಟೋಟಲ್ 8 ಜನ. ಟೋಟಲ್ 8 ಜನ ಎಲ್ಲ ಇಲ್ಲೇ ಇದ್ದಿದ್ರು. ಇಲ್ಲೇ ಎಲ್ಲ ಮದುವೆ ಮಾಡಿ ಕೊಟ್ಟದ್ದು. ನಿಮ್ಮ ಕುಟುಂಬದ ವೃತ್ತಿ ಏನು? ಕುಟುಂಬದ ಕೆಲಸ ಇದೆ? ಮೀನುಗಾರರೇ ಎಲ್ಲ ಮೀನು ಹೆಂಗಸರಾಗಲಿ ಎಲ್ಲರೂ ಮೀನು ಕೆಲಸಕ್ಕೆ ಹೋಗೋದು. ಅಂದರೆ ಮೀನು ಹಿಡಿಯೋದು ಮಾರೋದು. ಹೌದು. ಅಕ್ಕ ಎಲ್ಲ ಮೀನು ಮಾರ್ತಿದ್ರು, ಮತ್ತು ನಾವೆಲ್ಲ ಮೀನು ಹಿಡಿಯೋಕ್ಕೆ ಹೋಗ್ತಿದ್ರು. ಹೆಂಗಸರು ಮಾರೋದು, ಗಂಡಸರು ಹಿಡಿಯೋದು. ಹೌದು. ಈಗಲೂ ಅದೇ ಮಾಡ್ತೀರಿ? ಈಗಲೂ ಅದನ್ನೇ ಮಾಡ್ತಿದ್ವಿ. ಹಳೆ ಮನೆದಿದ್ದು ಅಣ್ಣ ತಮ್ಮ ಎಲ್ಲರೂ ಒಟ್ಟು ಸೇರಿ ನಾವು ಇದೊಂದು ಮನೆ ಕಟ್ಟಿದ್ದು. ಮತ್ತು ತಾಯಿ ತಂದೆ ಇದ್ದಿದ್ರು. ತಾಯಿ ತಂದೆ ಇಬ್ಬರು ತೀರಿಯೋದ್ರ ಮೇಲೆ ಅವರೆಲ್ಲರೂ ಅಣ್ಣ ತಮ್ಮೆಲ್ಲ ಸಣ್ಣ ಮನೆ ಮಾಡ್ಕೊಂಡು ಅವರು ಬೇರೆ ಕಡೆಗೆ ಹೋದರು. ಈ ಮನೆ ನನಗೆ ಬಿಟ್ಕೊಟ್ಟು ಹೋದರು. ದೊಡ್ಡ ಮನೆ ಅಲ್ಲ, ಎಲ್ಲ ಅಣ್ಣ ತಮ್ಮ ಯಾವುದೇ ಒಂದು ದೊಡ್ಡ ಕೆಲಸ ಮಾಡೋದಾದರೆ ಅಮಾಸೆಗೆ ತಾಯಿ ತಂದೆಗೆಲ್ಲ ಅನ್ನ ಹಾಕೋದು ಅದೆಲ್ಲ ಇರ್ತದೆ. ಇಲ್ಲೇ ಬಂದು ನಾವು ಶೇರ್ ಮಾಡ್ಕೊತೀವಿ 4 ಜನ ಅಣ್ಣ ತಮ್ಮ. ಏನೇ ಖರ್ಚು ಬಂದರು ಇಲ್ಲಿ ದೊಡ್ಡ ಹಬ್ಬ ಆಗಲಿ ಯಾವುದೇ ಆಗಲಿ ಇಲ್ಲಿ ಬಂದು ಎಲ್ಲರೂ ಹಬ್ಬ ಆಚರಣೆ ಮಾಡ್ಕೊಂಡು ಅವ್ರವ್ರ ಮನೆಗೆ ಅವ್ರು ಹೋಗ್ತೀವಿ. ನಾವು ಮತ್ತು ನಮ್ಮ ಹೆಂಡತಿ ಮಕ್ಕಳು ಮಾತ್ರ ಇಲ್ಲಿ ಇರ್ತೀವಿ. ಎಷ್ಟು ಮಕ್ಕಳು ನಿಮಗೆ? ನಮಗೆ 2 ಗಂಡು 1 ಹೆಣ್ಣು. ಇದು ನನ್ನ ತಂದೆಯವರು ಸಂಜೀವ್ ಕಾರ್ವಿ ಅಂತ. ಸಂಜೀವ್ ಕಾರ್ವಿ? ಹೌದು. ಇವ್ರು ಕಮಲ ಕಾರ್ವಿ ಅಮ್ಮ. ನಿಮ್ಮ ತಾಯಿ? ಇದು ನಮ್ಮ ಅಕ್ಕ. ಮೊನ್ನೆ ಒಂದು ವರ್ಷ ಹಿಂದೆ ಅವ್ರ ಪಾಪ ಹಾರ್ಟ್ ಅಟ್ಯಾಕ್ ಹಾಕಿ ಸತ್ತೋದ್ರು. ಒಳ್ಳೆ ಮೀನು ವ್ಯಾಪಾರ ಮಾಡ್ತಿದ್ರು. ಇಲ್ಲೇ ಗಂಗೊಳ್ಳಿಲಿ? ಗಂಗೊಳ್ಳಿಲಿ ತಲ್ಲೂರಲ್ಲಿ ವ್ಯಾಪಾರ ಮಾಡ್ತಿರ್ತಿದ್ರು. ಇದು ನಮ್ಮ ಹೆಂಡತಿ ಅಪ್ಪಯ್ಯ, ಮೊನ್ನೆ ತೀರೋದು. ನಿಮ್ಮ ಮಾವ? ಮಾವ. ಇದರಲ್ಲಿರೋದು ದೊಡ್ಡ ಮಗ, ಇದು ನನ್ನ ಮಗಳು, ಇದು ಸಣ್ಣ ಮಗ. ನಾ ಇಬ್ರು ಗಂಡ ಹೆಂಡತಿ. 3 ಮಕ್ಕಳು ನಿಮಗೆ? ಹೌದು. ಅವ್ರ ಮಕ್ಳೇನು ಮಾಡ್ತಾರೆ? ಮಕ್ಕಳೆಲ್ಲ ಒಬ್ಬರು ಕಾಲೇಜಿಗೆ ಹೋಗ್ತಿದ್ರು, ಇಬ್ಬರು ಕಾಲೇಜಿಗೆ ಹೋಗ್ತಿದ್ರು, ಒಬ್ಳು ಕೆಲ್ಸಕ್ಕೆ ಹೋಗ್ತಿದ್ವಿ. ಓದಿಸ್ತಾ ಇದ್ದೀರಿ? ಹೋಗ್ತಿದ್ರು. ಸೊ ಅವ್ರಿನ ಮೀನುಗಾರಿಕೆಗೆ ಬರಲ್ವಾ? ಮೀನುಗಾರಿಕೆಗೆ ಮಾಡೋಕ್ಕೆ ಅವರು ಬರೋದಿಲ್ಲ ಅಲ್ಲ. ಒಬ್ಬ ದೊಡ್ಡವನು ಬರ್ತಾ, ಸಣ್ಣವನು ಬರ್ತಾರೆ. ಯಾವ ಜನ ಕಡಿಮೆ ಇಲ್ಲದಾಗ ಅವ್ರು ಬರ್ತಾರೆ, ಎಲ್ಲ ಬರ್ತಾರೆ. ಬಟ್ ನಿಮ್ಮಂಗೆ ಫುಲ್ ಟೈಮ್ ಮೀನುಗಾರಿಕೆ ತಗೊಳ್ಳಲ್ಲ? ಇಲ್ಲ ಫುಲ್ ಟೈಮ್ ಬರೋದಿಲ್ಲ ಅವರು. ಎಲ್ಲರೂ ಎಮರ್ಜೆನ್ಸಿ ಇದ್ರೆ ನಾವು ಫೋನ್ ಮಾಡಿದ್ರೆ ಮಾತ್ರ ಬರ್ತಾರೆ, ಬಿಟ್ಟರೆ ಎಲ್ಲರೂ ಬರೋದಿಲ್ಲ. ನಿಮ್ಮ ವೈಫ್ ಕರೀರಿ? ವೈಫ್ರು ಇವರು ಮುರುಡೇಶ್ವರದವರು. ಗೌರಿ ಅಂತ. ಯಾವ ವರ್ಷ ಮದುವೆ ಆಗಿದೆ? ನನಗೆ ಗೊತ್ತಿಲ್ಲ ಯಾವಾಗ ಮದುವೆಗಿಂತ ಮರ್ತೋಗಿದ್ದೀರಾ? ನನಗೆ ಅದು ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಯಾಕೆ ನಾನು ಬಿಟ್ಕೋಬೇಕು ಅಂತ? ಇಲ್ಲ, ನಮಗೆ ಎಂತ ನೆನಪು. ನಮ್ಮ ಮಗ ಎಷ್ಟನೇ ಕ್ಲಾಸ್ ಓದ್ತಿದ್ದೇಳಿ ನಾನು ಇವಳ ಹತ್ರನೇ ಕೇಳೋದು ಫಸ್ಟ್. ಮಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದ ಆಗೀಗ ಅಂತೇಳಿ ನನಗೆ ಗೊತ್ತಿರೋದಿಲ್ಲ. ಅದು ಇವಳ ಹತ್ರನೇ ಕೇಳೋದು. ಏನು ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಒಟ್ಟು ಓದ್ತಾ ಇದ್ರು. ಎಷ್ಟನೇ ಕ್ಲಾಸ್ ಅಂತೇಳಿ ನನಗೆ ಗೊತ್ತಿಲ್ಲ ಸರಿ. ಸೊ ಯಾವುದು ಟೆನ್ಷನ್ ತಗೊಳಕ್ ಹೋಗ್ತಾ ಇಲ್ಲ? ಇಲ್ಲ ಯಾವುದು ಟೆನ್ಷನ್ ಎಲ್ಲ ಇವಳೇ ತಗೊಳ್ತಿದ್ರೆ ನೀವು? ನಾವು ಒಂದು 3-4ನೇ ಕ್ಲಾಸ್ ಹೋಗಿದ್ದು. ಅಲ್ಲಿ ಕಡೆಗೆ ನಾವು ಕಳಿಲಿಕ್ಕೆ ಶುರು ಮಾಡ್ರಿ. ಮೀನೆಲ್ಲ ಕಳಿಲಿಕ್ಕೆ ಹೋಗಿ ನಾವು ಅದೇ ದಂಧೆಯಲ್ಲಿ ಬಿದ್ದುಬಿಟ್ರು. ಸ್ಕೂಲ್ ಬಿಟ್ಬಿಟ್ರಿ? ಅಲ್ಲಿ ಬೋಟ್ನವರೆಲ್ಲ ಮೀನು ತಗೊಬರ್ತಾರ. ಅದನ್ನು ಕದ್ಕೊಂಡು ಒಂದು 5 ರೂಪಾಯಿ 10 ರೂಪಾಯಿಗೆಲ್ಲ ಮೀನು ನಾವು ಮಾರ್ಕೊಂಡು ಅದೇ ಸಮುದ್ರದಲ್ಲೇ ಅಲ್ಲೇ ಹೋಗಿಬಿಟ್ರು. ನಾವು ಈ ಶಾಲೆ ಬಗ್ಗೆ ತಲೆ ತಗೊಳಕ್ಕೆ ಹೋಗಲಿಲ್ಲ. ಓಹೋ, ಅದು ಚಿಕ್ಕ ಹುಡುಗ ಮೀನು ಕಳಿತಿದ್ರು? ಹೌದು, ಶಾಲೆ ಹೋಗೋದು ಬಿಟ್ಟು ನಾವು ಮೀನು ಕಳಿಲಿಕ್ಕೆ ಹೋಗ್ತಿದ್ರು ಜಾಸ್ತಿ. ಓಕೆ. ಎಲ್ಲರಾಗಿ ನಾವು 4 ಜನ ಅಣ್ಣ ತಮ್ಮ ದಿಕ್ಲೆಲ್ಲ ಹಾಗೆ ಮಾಡಿದ್ವಿ. ಶಾಲೆಗೆ ಹೋಗಲಿಲ್ಲ ಸರಿಯಾಗಿ. ನಿಮ್ಮ ಅಪ್ಪನ ಕೇಳಿಲ್ಲ? ಅಪ್ಪ ಕೇಳ್ತಿದ್ರು, ಹೊಡಿತಿದ್ರು, ಎಲ್ಲ ಮಾಡ್ತಿದ್ರು. ತಲೆಗೆ ಶಾಲೆದ ಬಗ್ಗೆ ನಮ್ಮ ತಲೆಗೆ ಹೋಗಲಿಲ್ಲ. ಎಲ್ಲ ನಮ್ಮ ಜೊತೆಯಲ್ಲೇ ಶಾಲೆ ಕಲ್ತವರೆಲ್ಲ ಒಬ್ಬ ಲಾಯರ್, ಪೊಲೀಸ್ ಇನ್ಸ್ಪೆಕ್ಟ್ರ್ ಎಲ್ಲ ಆಗಿದ್ರು. ಇಲ್ಲೇ ನಮ್ಮ ಏರಿಯಾದಲ್ಲೇ ಆಗಿದ್ರು ನಮ್ಮ ಜೊತೆಯಲ್ಲಿ ಕಲ್ತವರೆಲ್ಲ. ಅವರಲ್ಲಿ ಸ್ವಲ್ಪ ಒಂದು ಇದರಲ್ಲಿ ಹೋದರು ಅವರು. ನಾವು ಖಾಲಿ ಮೀನು ಹಿಡಿದ್ರಲ್ಲೇ ಬಂದುಬಿಟ್ರು. ಮತ್ತು ನೀರಲ್ಲಿ ಜಾಸ್ತಿ ಆಟ ಆಡೋದು, ಹೋಗೋದು, ಮುಳುಕೋದು, ಇಂಥದ್ದೆಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸ್ಕೂಲ್ ಹೋಗ್ಬಿಡ್ತು? ಅಲ್ಲೇ ಹೋಯ್ತು ನಮ್ಮ. ಅದು ಶಾಲೆ ಬಗ್ಗೆನೇ ತಲೆಗೆ ತಗೊಳ್ಳಿಲ್ಲ. ಈಗ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ರು, ಅದು ಎಷ್ಟನೇ ಕ್ಲಾಸು ಎಲ್ಲಿ ಹೋಗ್ತಿದ್ರು ಅಂತ ನಮಗೆ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ. ಈ ಕಾರ್ವಿ ಅಂದರೆ ಏನು? ಕಾರ್ವಿ ಅಂದರೆ ನಮ್ಮ ಜಾತಿ ಇದು ಹೆಸ್ರದು, ನಮ್ಮ ಜಾತಿದು. ಈಗ ನಾನು ದಿನೇಶ್ ಅಂತೇಳಿ, ಕಾರ್ವಿ ಅಂತ ಹೇಳಿದ್ರೆ ನಮ್ಮ ಜಾತಿ ಇಲ್ಲಿ ಎಲ್ಲ ಇರುವುದೇ ಕಾರ್ವಿಯವರೇ ಜಾಸ್ತಿ. ಕಾರ್ವಿ ಸಮುದಾಯ? ಕಾವ್ರ ಸಮುದಾಯ. ಈಗ ಬೇರೆ ಬೇರೆ ಒಂದೊಂದು ಸಮುದಾಯ ಇರ್ತದಲ್ಲ, ನಮ್ದು ಕಾರ್ವಿ ಸಮುದಾಯ. ಆ ಥರ ಮೀನುಗಾರರಿಗೆಲ್ರಿಗೂ ಕಾರ್ವಿ ಅಂತಾರೆ? ಕಾರ್ವಿ ಅಂತಾರೆ ಎಲ್ಲ ಕಡೆ. ಎಲ್ಲ ಕಡೆ.
ಎಲ್ಲ ಕಡೆ ಮೀನುಗಾರಿಕೆ ಕಾರ್ವಿ ಅಂತ ಕರೀತಾರೆ. ನಮ್ಮದು ಇದರಲ್ಲಿ ಕೊಂಕಣ ಕಾರ್ವಿ ಇದೆ, ಮತ್ತು ಬೇರೆ ಯಾವುದು ಕೆಮಣ ಕಾರ್ವಿ ಇದೆ, ಅಂಥದ್ದೆರಡು ಸುಮಾರು ಕಾರ್ವಿ ಇದೆ ಇದರಲ್ಲಿ. ದಿನ ಬೆಳಿಗ್ಗೆ ಸಮುದ್ರ ಜೊತೆ ಕೆಲಸ ನಿಮ್ದು? ಹೌದು, ಬೆಳಗ್ಗೆ ಎದ್ದು ಕೂಡಲೇ ಸಮುದ್ರಕ್ಕೆ ಹೋಗು. ಸಮುದ್ರ ಇಲ್ಲದೆ ನಿಮ್ಮ ಜೀವನ ಊಹಿಸ್ಕೊಳಕ್ಕೆ ಹೋಗಿಲ್ಲ? ಇಲ್ಲ, ಸಮುದ್ರ ಇಲ್ಲ ನಮ್ಮ ಜೀವನನೇ ಇಲ್ಲ. ಸಮುದ್ರ ಇಲ್ಲಾಂದರೆ ನಮಗೆ ಯಾರಿಗಿಲ್ಲಿ ಯಾರು ಈ ಗೊಂಗೊಳ್ಳಿಯಲ್ಲಿ ಇದು ಬಿಟ್ಟು ಎಲ್ಲೇ ನಮ್ದು ಇದು ಕರಾವಳಿ ಸೈಡಲ್ಲಿ ಅವ್ರಿಗೆ ಸಮುದ್ರ ಬಿಟ್ಟರೆ ಬೇರೆ ಯಾವುದೇ ಇಲ್ಲ, ಯಾವ ದಂಧೆನೇ ಇಲ್ಲ ಅವ್ರಿಗೆ. ನೋಡಿ, ನಮ್ಮ ದಿನೇಶ್ ಅಣ್ಣಗೆ ಅನೇಕ ಸಂಸ್ಥೆಗಳು ಏನೇನೋ ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ನಾನು ಮೀನು ತಿಂತೆ ಅಂತ ಹೇಳೋದು ಮುಟ್ಲಿಕ್ಕೆ ಕೊಡೋದಿಲ್ಲ ನನಗೆ ಜಾಸ್ತಿಯಾಗಿ. ಏನು ಸರ್? ನಾವು ಮೀನು ತಿನ್ಲಿಕ್ಕೆಲ್ಲ ಹೋಗ್ತಾರೆ ಅಂತೇಳಿ ಆ ಸೈಡಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ನನಗೆ. ಅಯ್ಯೋ, ಹಂಗಾರೆ ನಾವು ಹೋಗಿಲ್ಲ, ಯಾಕೆ ನಾವು ತಿಂತೀವಿ. ಅಲ್ಲ, ತಿಂದು ಅಲ್ಲ, ಇವ್ರದ್ದು ಭಕ್ತಿನೇ ಬೇರೆ, ನಮ್ದು ಭಕ್ತಿನೇ ಬೇರೆ. ನಾವೆಲ್ಲರೂ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇವ್ರದ್ದು ಏನಂತ ಹೇಳಿದ್ರೆ 24 ಗಂಟೆ ದೇವ್ರ ಪೂಜೆನೇ ಮಾಡ್ತಾನೆ ಇರ್ತಾರೆ. ಹೌದಾ? ಬೇರೆ ಜಾಬ್ ಇಲ್ಲ? ಏನು ನೀ ಟಾರ್ಚರ್ ಅಲ್ಲ, ಟೆನ್ಷನ್ ಆಗಿ ಹೋಗ್ತದೆ ಒಂದೊಂದ್ಸಲ. ಪೂಜೆನೇ ಟೆನ್ಷನ್, ಇವ್ರದ್ದೇ ಟೆನ್ಷನ್, ಖಾಲಿ ಪೂಜೆ ಮಾಡೋದು ಟೆನ್ಷನ್ ನಮ್ಗೆ. ಓಕೆ, ನೀವ್ರನ್ನ ದೇವ್ರು ಟಚ್ ಮಾಡಕ್ ಬಿಡಲ್ಲ? ಹಾಗಲ್ಲ ಸರ್, ಹೌದು. ಇವ್ರು ನಾವು ಮೀನು ಜಾಸ್ತಿ ತಿನ್ನೋದಿಲ್ಲ, ಇವ್ರು ಜಾಸ್ತಿ ಮೀನು ತಿನ್ನೋದು. ನೀವು ಬಟ್ ಮೀನುಗಾರಲ್ಲ, ಮೀನು ತಿನ್ನೋದಿಲ್ಲ ನೀವು? ಅಲ್ಲ, ಕಮ್ಮಿ ಸರ್. ನಾನಂದ್ರೆ ನನಗೆ ವಾರ ಸ್ವಲ್ಪ ಜಾಸ್ತಿ ಸರ್, ವಾರ ನಾನು ಮೀನು ತಿನ್ನೋದಿಲ್ಲ ಜಾಸ್ತಿ. ನನಗೆ ಶ್ರಾವಣದಲ್ಲಿ 1 ತಿಂಗಳ ಮೀನು ಬಿಡ್ತೀವಿ. ಇವ್ರಿಗೆ ಮಾಡಿ ಹಾಕ್ತೆ ನಾನು. ಡೈಲಿ ಇವ್ರಿಗೆ ಮೀನು ಬೇಕೇ ಬೇಕು. ಡೈಲಿ ಬೇಕು? ಹಾ, ಡೈಲಿ. ನಾನು ಎಷ್ಟೇ ವ್ರತ ಮಾಡ್ರೆ ಸಹ ಇವ್ರಿಗೆ ನಾನು ಮೀನು ಮಾಡಿ ಹಾಕ್ತೆ ಸರ್. ಓಹೋ, ಅಣ್ಣ ನಮ್ಮಂಗೆ ಡೈಲಿ ಅಂದ್ರೆ ಇಲ್ಲೆಲ್ಲ ಮೀನೆಲ್ಲ ತರೋದಿಲ್ಲ, ಅಲ್ಲಿ ಆ ಸೈಡ್ ಮಾತ್ರ. ಅದಕ್ಕೆ ನಾನು ಹೇಳೋದು, ನೀವು ಮೀನು ತಿಂದವಾಗ ಅಲ್ಲಿ ಹೋಗ್ಬೇಡ ಅಷ್ಟೇ ಹೇಳೋದು ಇವ್ರ ಹತ್ರ. ಬಟ್ ಈ ದೇವರು ನಿಮ್ಮ ಸಮುದಾಯದ್ದೇ ಅಲ್ವಾ, ಕಾರ್ವಿ ಸಮುದಾಯ? ಹೌದೌದು. ಸೊ ಆ ದೇವ್ರಿಗೆ ಗೊತ್ತಿಲ್ವ ನೀವೆಲ್ಲ ಮೀನುಗಾರರು ಅಂತ? ಗೊತ್ತಿಲ್ಲ, ನೀವು ಮೀನು ತಿಂತೀರಿ ಅಂತ ಗೊತ್ತಿಲ್ವ ಅದಕ್ಕೆ? ನಾವಂದ್ರೆ ಆ ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿದ್ದು ನಮ್ದು ಯಾವ್ದಾದ್ರು ಒಂದು ದೊಡ್ಡ ಪೂಜೆ ಇದ್ರೆ ಇಟ್ಕೊಂಡಿದ್ರೆ ಅಲ್ಲಿ ಏನು ಮಾಡಿದ್ರೆ 3 ದಿವಸ 4 ದಿವಸ ಮೀನು ಬಿಡ್ತೀವಿ ನಾವು. ಆವಾಗ ಅಲ್ಲಿ ಹೋಗ್ತೀವಿ. ಒಳ್ಳೆ 3 ದಿವಸ ಬಿಟ್ರೆ ಇವ್ರು ಬಿಡೋಲ್ಲ ಸರ್, ನಾವು ಒಬ್ಳೆ ಬಿಡುದು. ನಮಗೋಸ್ಕರ 4 ದಿವಸ ನಾನು ಬಿಡುದು. ಇವ್ರಿಗೆ ಹೊರಗಡೆ ತಿನ್ಕೊ ಬರ್ತಾರೆ ಸರ್. ನಮ್ಮ ಮನೇಲಿ ಮಾಡ್ಲಿಕ್ಕೆಲ್ಲ ವೆಜ್ ಆಗಲ್ಲ ಅವ್ರಿಗೆ? ಇಲ್ಲ, ವೆಜ್ ಆಗೋದಿಲ್ಲ ಸರ್. ಶ್ರಾವಣದಲ್ಲಿ 1 ತಿಂಗಳ ವ್ರತ ಮಾಡ್ತೇನೆ ನಾನು. ಶ್ರಾವಣದಲ್ಲಿ ವರಮಹಾಲಕ್ಷ್ಮಿದು ಅವ್ರಿಗೆ ಡೈಲಿ ಮೀನು ಮಾಡ್ಲೇಬೇಕು. ಅವ್ರಿಗೆ ಮೀನಿಲ್ಲ ಆಗುದಿಲ್ಲ ಸರ್, ನಾವು ಮಾಡಿ ಹಾಕುದು. ನಮ್ದು ಬೆಳಿಗ್ಗೆ ದೇವ್ರ ಫಂಕ್ಷನ್ ಮುಗಿಸಿ ಅವ್ರಿಗೆ ಮೀನು ಮಾಡಿ. ಬಟ್ ದೇವ್ರಿಗೆಲ್ಲ ಅರ್ಥ ಆಗುತ್ತೆ? ಅರ್ಥ ಆಗತ್ತಲ್ಲ ಸರ್, ಅವ್ರು ಅದೇ ಕೆಲಸ ಅಲ್ಲ ಸರ್ ಅವ್ರದ್ದು. ಎಂತ ಮಾಡೋದು, ನಾವು ಸಹ ಅವ್ರ ಹತ್ರ ಜಗಳ ಮಾಡ್ಲಿಕ್ಕೂ ಆಗುದಿಲ್ಲ. ಅವ್ರದ್ದು ಅದೇ ಕೆಲಸ, ಬೆಳಿಗ್ಗೆ ಎದ್ದು ಅದೇ ಕೆಲಸ ಹೋಗ್ತಾರೆ. ನಾವು ಅಷ್ಟೇ. ಅವ್ರು ಹೇಳ್ತಾರಲ್ಲ ಸರ್, ಮಕ್ಕಳ ಎಜುಕೇಶನ್ ಎಷ್ಟಂತೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಎನಿ ಟೈಮ್ ಅದೇ ಕೆಲಸ ಸರ್. ಅವ್ರಿಗೆ ಇಲ್ಲಿ ಬಂದು ಹೇಳಿದ್ರು ಇಲ್ಲ, ನೀವು ಅದೇನಿದ್ರು ನೀನೇ ನೋಡು, ಅದು ನನ್ಗೆ ಬೇಡ. ಈಗ ರಾತ್ರಿ ಆದ್ರೆ ಸ್ಟೇಷನ್ ಬಾಡಿ ಅವರಿಗೆ ಬನ್ನಿ ಬಾ ಅಂತ ನಾನು ಹೇಳ್ತೆ, ನಾನು ಹೋಗಬೇಡಿ ಅಂತ ಇವ್ರು ಹೋಗ್ತಾರಲ್ಲ ಸರ್. ಆವಾಗ ನಾನು ಹೋಗಬೇಡಿ ಅಂತ ಹೇಳುವುದಿಲ್ಲ. ಅರ್ಥ ಸರ್? ಅಂದರೆ ನಾನು ಅವ್ರಿಗಂದ್ರೆ ನಾನು ಹೋಗ್ಬೇಡ ಅಂದ್ರೆ ಅವ್ರಿಗೆ ಒಂಥರ, ಅಯ್ಯೋ ನಾನು ಹೇಳ್ತಿ ಹೋಗ್ಬೇಡ ಅಂತ ಆ ಥರ ನಾನು ಹೇಳೋದಿಲ್ಲ ಸರ್. ಅಂದರೆ ಅವ್ರು ಹೋಗ್ತಾರೆ. ಅದಕ್ಕೆ ನಾನು ಎಂತ ಮಾಡೋದು, ಅಡ್ಡಿಲ್ಲ ನೀವು ಹೋಗಿ ಅಂತೇಳಿ ಅದು ಹಾಲಿಡೇ ಪ್ರಸಾದ ಉಂಟು. ಡೈಲಿ ಅವ್ರು ಯಾವುದೇ ಕೆಲಸ ನೀರಿಗೆ ಹೋಗುವಾಗ ಎಲ್ಲರಿಗೆ ಭಾವನರಿಗೆ ಮೈದ್ನಿಗೆ ಎಲ್ಲರಿಗೂ ದೇವ್ರ ಭಂಡಾರ ದೇವ್ರು ಉಂಟು ನಮ್ದು ಅಂತ ಕಳಿಸಿ ಭಂಡಾರ ಹಳಿಸಿ ಕಳಿಸ್ತೇವೆ ಸರ್. ಅದ್ರಲ್ಲಿ ನನಗೊಂದು ಧೈರ್ಯ, ಹಾಲಿಡೇ ಅಮ್ಮ ಇತ್ತಲ್ಲ ನಂದು, ನನ್ನ ಗಂಡಿಗೆ ನನ್ನ ಭಾವ ನಮ್ಮ ಮೈದ್ನಿಗೆ ಎಲ್ಲರೂ ಅವ್ರು ಒಳ್ಳೆ ರಕ್ಷಣೆ ಮಾಡ್ತಲಲ್ಲ ಅಂತೇಳಿ ನಾವು ಅದೇ ಧೈರ್ಯ ನಾವು ಕಳಿಸಿಕೊಡು ಸರ್. ನಾನು ಹೋಗ್ಬೇಡ ಅಂತ ಹೇಳಿದ್ರು ಅವ್ರು ಕೇಳೋದಿಲ್ಲ, ಅವ್ರು ಹೋಗಿ ಹೋಗ್ತಾರೆ ಸರ್. ಅದಕ್ಕೆ ನಾವೆಂತ ಮಾಡೋದು, ಅಡ್ಡಿಲ್ಲ ನಾವು ಹೋಗ್ಬೇಡ ಅಂತ ಹೇಳೋ ಮೊದಲೇ ಅಡ್ಡಿಲ್ಲ ಹೋಗಿ ಅಂತ ಹೇಳು. ನೀವು ಅದೇ ಹೇಳ್ತೀರಿ ಸರ್. ಹಾ, ಭಯ ಆಗುತ್ತೆ ಸರ್. ನಾನು ಅವ್ರ ವಿಡಿಯೋ ನೋಡೋದೇ ಇಲ್ಲ. ನಾನು ಅವ್ರ ವಿಡಿಯೋ ನೋಡುದಿಲ್ಲ. ಆ ದಿವಸ ಇಲ್ಲಿ ನನಗೆ ದೊಡ್ಡ ಆಪರೇಷನ್ ಆಗಿತ್ತು ಸರ್, ಮಣಿಪಾಲಲ್ಲಿ. ನನ್ನ ಗರ್ಭಕೋಶ ಆಪರೇಷನ್. ನನ್ನೊಟ್ಟಿಗೆ ನನ್ನ ಗಂಡನೇ ಇಲ್ಲ, ಸೈನ್ ಹಾಕ್ಬೇಕು, ನನ್ನ ಗಂಡ ಇಲ್ಲ. 8-15 ದಿವಸ ಅದು ಕುಂದಾಪುರದಲ್ಲಿ ಬಾಡಿ ನೀರಲ್ಲಿ ಮುಳುಗ್ತಿತ್ತು. ದೋಣಿ ತಗ ಹುಡ್ಕ್ಲಿಕ್ಕೆ ಹೋಗಿದ್ರು. ಕಾಲ್ ಮಾಡ್ತಿದ್ದೆ, ನನ್ನ ತಮ್ಮ ಬನ್ನಿ ಬಾವ ಬನ್ನಿ ಅಂದೇಳಿ. ಇವ್ರು ಹೇಳ್ತಾರೆ, ಇಲ್ಲ ನೀನಲ್ಲಿ ಯಾರ ಹತ್ರ ಸೈನ್ ಹಾಕು, ನಾನಿಲ್ಲಿ ಬಾಡಿ ಹುಡುಕ್ತೆ, ನನಗಾಗೋದಿಲ್ಲ ಬರಲಿಕ್ಕೆ. ಕಡೆ ನಮ್ಮ ಇವ್ರ ಅಕ್ಕನ ಮಗಳಿದ್ಲು, ಅವಳ ಕಡೆ ಸೈನ್ ಹಾಕಿ ನಾ ಡಾಕ್ಟರ್ ಹತ್ರ ಹೇಳಿದೆ, ಇಲ್ಲ ಸರ್ ಅವರು ಇದಕ್ಕೆ ನನ್ನ ದೊಡ್ಡ ಆಪರೇಷನ್, ನನಗೆ ಗರ್ಭಕೋಶ ತೆಗಿಬೇಕು. ನನಗೆ ಆ ಆಪರೇಷನ್ ಅಲ್ಲಿ ಇವರಿಲ್ಲ. ನಾನು ಹೇಳಿದೆ ಡಾಕ್ಟರ್ ಹತ್ರ, ಇರ್ಲಿ ಸರ್ ಅವರು ಅದು ಸಮಸ್ಯೆ ಅದೇ ಕೆಲಸದಲ್ಲಿ ಇರ್ತಾರೆ ಅವರು, ಒಂದು ಸೈನ್ ಹಾಕಿ ತಕೊಳ್ಳಿ ಅಂತ. ನಮ್ಮ ಅಕ್ಕ ಇವ್ರ ತೀರಿಯೋದ್ರಲ್ಲ ಅವ್ರ ಮಗಳಿದ್ದ, ಅವಳು ಸೈನ್ ಹಾಕಿ ಕಡೆಗೆ ನನಗೆ ಆಪ್ರೇಷನ್ ಮಾಡಿದ್ದು. ಎಂತಾದ್ರು ಅದು ಹೌದು, ದೊಡ್ಡ ಹುಡುಗಿನೂ ಆಪ್ರೇಷನ್ ಆಯಿತು. ಮಣಿಪಾಲಲ್ಲೇ ಕರ್ಕೊಂಡು ಹೋಗಿದ್ರು, ಇದರಲ್ಲಿ ಆಂಬುಲೆನ್ಸ್ ಮೇಲೆ ಕರ್ಕೊಂಡು ಹೋಗಿ ಅರ್ಧಕ್ಕೆ ಬಿಟ್ಟು ಬಂದಿರು. ಕಾಲ್ ಬಂತು, ಬಾಡಿ ಬಿದ್ದಿತ್ತು, ಒಂದು ಬಾವಿಲಿ ಒಬ್ಬರು ತೀರಿ ಹೋಗಿರು, ಬಾ ನೀನು. ಇವರು ಡಾಕ್ಟರ್ ನಾ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಅಡ್ಮಿಷನ್ ಮಾಡಿ ಹೋಗಿ ಮಾರ ಹುಡುಗನಿಗಂದ್ರೆ, ಇಲ್ಲ ನನ್ನ ಹತ್ರ ಆಗೋದಿಲ್ಲ. ಅದೇ ಆಂಬುಲೆನ್ಸ್ ಮೇಲೆ ವಾಪಸ್ ಬಂದ್ರಿ ಅವರು. ಅಂದ್ರೆ ಅವ್ರಿಗೆ ಅಷ್ಟಿದೆ ಸರ್, ಒಂದು ಬಾಡಿ ಎಲ್ಲ ಬಿತ್ತಂದ್ರೆ ಅವ್ರಿಗೆ ನಿಲ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ನಿಲ್ಲಿಕ್ಕೆ ಆಗೋದಿಲ್ಲ ಸರ್. ಅವ್ರು ಎಲ್ಲ ಎಂತ ಕೆಲಸ ಅವ್ರು ಬಿಟ್ಟು ಬರಲೇಬೇಕು. ಅವರು
ಅದಕ್ಕೆ ನಾನು ಸಹ ಅವ್ರಿಗೆ ಸಿಟ್ಟು ಮಾಡೋದಿಲ್ಲ, ನಿಮ್ದು ಅದೇ ಕೆಲಸ ಅಲ್ಲ, ನೀವು ಅಡ್ಡಿಲ್ಲ ಹೋಗಿ ಅಂತೇಳಿ ಕಡೆ ನಾನು ನಮ್ಮ ಹುಡುಗಿಗೆ ಅಡ್ಮಿಷನ್ ಮಾಡಿ ನಾನು 3 ದಿವಸ ಎಲ್ಲ ಹಾಕೊಂಡು ಕಡೆ ನಾನು ಮನೆ ಕರ್ಕೊಂಡೆ ಸರ್. ಅಂದರೆ ಅವ್ರಿಗೆ ಅದಷ್ಟು ಇದು ಬಾಡಿ ತೆಗೋದು, ಅದು ಸತ್ತರ್ನ ಇದು ಮಾಡೋದು, ಅದಂದ್ರೆ ಅದು 15-20 ದಿವಸ ಬಾಡಿ ಅದು ಕೊಳ್ತದ ಅಂತ ಹೇಳಿದ್ರೆ ಆ ದಿವಸ ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಅಷ್ಟೊಂಥರ ಕೆಟ್ಟ ವಾಸನೆ ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ನಾವಂತ ಬೈಲಿಕ್ಕೆ ಆಗೋದು ಸರ್, ಆಗೋದಿಲ್ಲ, ಅದು ಅದೇ ಕೆಲಸ ಅಲ್ಲ ಅವ್ರದ್ದು ಅಂತ. ಅದಕ್ಕೆ ನಾವು ಅವ್ರಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೋಗ್ಬೇಡ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಸರ್. ನಮ್ದು ಅದೇ ಕೆಲಸ, ನೀನು ಸುಮ್ಮನೆ ಇರ್ಗವ್ರಿ ನೀನು ಅಂತ ಹೇಳಬೇಡ, ಅಡ್ಡಿಲ್ಲ ನೀವು ಮಾಡ್ಕೊಳ್ಳೋದು. ಮನೆಯದು ಮಕ್ಕಳದೆಲ್ಲ ನಾನೇ ಮನೆಯೆಲ್ಲ ಇದು ನಡ್ಸ್ಕೊಂಡು ಹೋಗೋದು, ಅದೇ ಕೆಲಸ. ಹೋಗ್ಬೇಡ ಅಂತ ಹೇಳಿದ್ರು ಅವ್ರು ಕೇಳುದಿಲ್ಲಲ್ಲ ಸರ್, ಹೋಗ್ಲೇಬೇಕು. ನೀವು ಮದುವೆ ಆಗುವ ಗೊತ್ತಿತ್ತ ಇವ್ರ ತರ? ಇಲ್ಲ ಮೊದ್ಲಿಂದ ಮಾಡ್ತಾ ಇದ್ರಿ? ಅಂದ್ರೆ ಮೊದ್ಲಿಂದ ಮಾಡ್ತಾ ಇದ್ರು ಸರ್, ಆದ್ರೆ ಅಷ್ಟು ಇದಿಲ್ಲ ಆಗಿತ್ತು. ಈಗ ಅವ್ರು ವಿಶ್ವನಾಥ್ ಹೇಳ್ದವಾಗ ಅವ್ರು ಖಾಲಿ ಬಾಡಿ ತೆಗಿತಿದ್ರು ಬರ್ತಿದ್ರು ಬಿಟ್ರೆ ಇಷ್ಟೆಲ್ಲ ಪ್ರಚಾರ ಎಲ್ಲ ಆಗ್ಲಿಲ್ಲ ಆಗಿತ್ತು ಸರ್. ನಾವ್ ಮದುವೆ ಆಗ ತೆಗಿತಿದ್ರು ಅಂದ್ರೆ ಇಷ್ಟು ಪ್ರಚಾರ ಆಗ್ಲಿಲ್ಲ ಆಗಿತ್ತು. ಇಲ್ಲ 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 ನಮ್ಗೆ ಗೊತ್ತಿಲ್ಲ ಸರ್. ಮತ್ತೆ ಅವ್ರಿಗೆ ಒಂದಿದ್ದು ಮುಳುಕ್ತಾರೆ ಅಂತೇಳಿ ಗೊತ್ತಿತ್ತು. ಅಂದ್ರೆ ಬಾಡಿದ ಮುಳುಕಿ ಮತ್ತೆ ನೀಲಿ ಕಲ್ತ ಐತ್ರಿ ಸರ್, ಇದಂತ್ರ ನೀವು ಜಾಬ್ ಅಂತ್ರಲ್ಲ, ಅದಂತ ಕಪ್ಪ ಮೂಳೆ ಅಂತ್ರಲ್ಲ, ಸಮುದ್ರ ಅಡಿ ಕಡೆ ಅಲ್ಲ ಅದ್ರೊಳಗೆ ಮಾಂಸ ಇರುತ್ತಲ್ಲ ಸರ್, ಕಪ್ಪೆ ಚಿಪ್ಪ ಅಂತರ ಕಪ್ಪದ ಇರುತ್ತಲ್ಲ, ಅದ್ರೊಳಗೆ ಅದು ತೆಗಿತ್ರ ಅವ್ರು, ಅದು ತೆಗಿತಾರಂತ ಗೊತ್ತಿತ್ತು. ಇವ್ರು ನೀರಡಿ ಮುಳಿಕ್ ಅದು ಸಹ ತೆಗಿತಿದ್ರು ಇವ್ರು. ಒಂದು ಮುತ್ತಿನ ಕತೆ ರಾಜ್ಕುಮಾರ್ ಅದು ಕಪ್ಪದ ಅಂತಾರ, ಅದೆಲ್ಲ ಮೂಳೆ ಅಂತಾರ, ನೀಲಿ ಕಲರ್ ಇರುತ್ತೆ ಸರ್, ಅದು ಇಷ್ಟುದ್ದ ಇರುತ್ತಲ್ಲ ಅದು. ಅಂದ್ರೆ ಅದ್ರೊಳಗೆ ಮಾಂಸ ಎಲ್ಲ ಇರುತ್ತೆ, ಕಲ್ಲಿಗೆ ಟಚ್ ಆಗಿರುತ್ತದೆ, ಅದು ಕಲ್ಲಡಿ ಹೋಗಿ ಅವ್ರು ತೆಗೆದು ಅದು ತೆಗಿತಾರೆ ಹೇಳಿ ಗೊತ್ತಿತ್ತು ನಮ್ಗೆ. ಅದು ನೀಲಿಗೆ ಅದು ಮುಳುಕಿ ತೆಗಿತ್ರಿ ಇವ್ರು ಹೇಳಿ, ಬಾಡಿ ತೆಗೆದ್ರು ಅಂತ ಹೇಳಿ ಗೊತ್ತಿಲ್ಲ ಆಗಿತ್ತು ಸರ್. ನಾನು ಅದಕ್ಕೆ ಅವ್ರು ಬಾಡಿ ತೆಗಿದ್ರೆ ಅದು ವಿಡಿಯೋ ನಾನು ನೋಡುದಿಲ್ಲ ಸರ್. ನಾನು ಅವ್ರ ಬಾಡಿ ತೆಗೋದು ವಿಡಿಯೋ ನೋಡುದಿಲ್ಲ. ಮತ್ತೆ ಅಲ್ಲಿ ಬೋಟಲ್ಲಿಂದ ಮ್ಯಾನ್ ಹಾರ್ತಾರಲ್ಲ ಸರ್, ಅದೆಲ್ಲ ನಾನು ನೋಡ್ಲಿಕ್ಕೆ ಹೋಗುದಿಲ್ಲ. ನಾನು ಒಂಥರ ಭಯ, ಅಂದ್ರೆ ಹೆದರಿಕೆ ಇಲ್ಲ, ಆದ್ರೂ ಈ ತರ ಮಾಡ್ತಾರಲ್ಲ ದೇವ ಇವರಷ್ಟು ನೀರಡಿ ಕೆಲಸ ಮಾಡ್ತಾರಲ್ಲ ಅಂತ ಒಂದ್ ಸ್ವಲ್ಪ ಇದಷ್ಟೇ. ಫುಲ್ ಬೈದಿರ್ತೀರಾ ಬಿಗಿನಿಂಗು? ಅವಾಗ ಬೈ ಅಂದ್ರೆ ಈಗ ಹೇಳ್ತೆ ಸರ್ ನಾನು ಹೋಗ್ಬೇಡಿ ಅಂತ, ಆದ್ರೆ ಅವ್ರು ಕೇಳುದಿಲ್ಲಲ್ಲ ಸರ್. ನನ್ನ ಮತ್ತೊಂದು ಧೈರ್ಯನ ಕೇಳ್ರೆ ನಮ್ಮ ಭಾವನವ್ರು ಇರ್ತಾರಲ್ಲ, ನನಗೊಂದು ಇವ್ರ ಬಗ್ಗೆ ಇವ್ರಿಗಷ್ಟು ಕಿವಿಯೆಲ್ಲ ಕೇಳುದಿಲ್ಲ ಸರ್. ಅದಕ್ಕೆ ನನಗೆ ನಮ್ಮ ಭಾವ ನಮ್ಮ ಇದನ್ನಲ್ಲಿ ಇರ್ತಾರೆ, ಅದೊಂದು ಸ್ವಲ್ಪ ಧೈರ್ಯ. ಅದಕ್ಕೆ ನಾನು ಹೊರಗಡೆ ದೊಡ್ಡ ಕೆಲಸ ಹೋಗುವಾಗ ನೀವು ಫಸ್ಟ್ ಅಣ್ಣಿಗೆ ಕರ್ಕೊಂಡೋಗಿ ನಿಮ್ಗೆ ಸರಿ ಕಿವಿ ಕೇಳೋದಿಲ್ಲ, ಮತ್ತು ಅವ್ರು ಇವ್ರ ಮೇಲೆಲ್ಲ ಎತ್ಕೊಳ್ಳಿಕ್ಕೆಲ್ಲ ತ್ರಾಸ ಆಗುತ್ತಲ್ಲ ಸರ್, ಅದು ಐಡಿಯಲ್ಲಿ ನಮ್ಮ ಭಾವನವ್ರಿಗೆ ಗೊತ್ತಿರುತ್ತಲ್ಲ, ಅದಕ್ಕೆ ಅವ್ರಿಗೆ ಕರ್ಕೊಂಡೋಗಿ ನೀವು ಅಂತ ಹೇಳೋದು ನಾನು ಇವ್ರಿಗೆ. ದೂರ ಹೋಗುವಾಗಲ್ಲ ನನ್ಗೆ ಭಯ ಆಗುತ್ತೆ, ಅದಕ್ಕೆ ನೀವು ಅಣ್ಣಿಗೆ ಅವ್ರಿದ್ರೆ ಸ್ವಲ್ಪ ನಂಗೆ ಧೈರ್ಯ, ಅಣ್ಣ ಭಾವ ಇದ್ರೆ ಸ್ವಲ್ಪ ಧೈರ್ಯ ಆಗುತ್ತೆ, ಅದಕ್ಕೆ ನೀವು ಅವ್ರಿಗೆ ಕರ್ಕೊಂಡೋಗಿ ಅಂತ ಹೇಳೋದು ನಾನು. ಸುಭಾಷಿಣಿ ಸುಹಾಸಿನಿ ಕರಾವಳಿ ಸುರಾಂಗಿಣಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.